ಇನ್ನು ಬೆಂಗಳೂರಿನ ದೇಗುಲದ ಹುಂಡಿಯನ್ನ ಕಳ್ಳ ಕದ್ದೊಯ್ದಿದ್ದಾನೆ. ಮಲ್ಲೇಶ್ವರಂನ ಮುನೇಶ್ವರ ದೇವಸ್ಥಾನದ ಹುಂಡಿಯನ್ನೇ ಕಳ್ಳ ಕದ್ದೊಯ್ದಿದ್ದಾನೆ. ಇನ್ನು ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಈಗ ಗೊತ್ತಾಗಿದೆ. ದೇವಸ್ಥಾನದ ಹುಂಡಿಯನ್ನ ಕದ್ದಿರೋದು ಲಕ್ಷಾಂತರ ರೂಪಾಯಿ ಇದ್ದಂತಹ ಹುಂಡಿಯನ್ನೇ ಕಳ್ಳ ಕದ್ದೊಯ್ದಿದ್ದಾನೆ. ದ್ವಿಚಕ್ರ ವಾಹನದಲ್ಲಿ ಬಂದು ಹುಂಡಿ ಕದ್ದೊಯ್ತಾ ಇರುವಂತಹ ದೃಶ್ಯ ಕೂಡ ಸೆರೆಯಾಗಿದೆ. ಹುಂಡಿ ತಗೊಂಡು ಹೋಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು ನಾವೀಗ ನೋಡಬಹುದು. ಮಾರ್ಚ್ 24ರಂದು ಈ ಕಳ್ಳ ಹುಂಡಿ ಕದ್ದೊಯ್ದಿದ್ದಾನೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಲಕ್ಷಾಂತರ ರೂಪಾಯಿ ಹಣ ಇತ್ತು, ಆ ಹುಂಡಿಯನ್ನೇ ಎಗರಿಸಿಕೊಂಡು ಹೋಗಿದ್ದಾನೆ. ದೇವಸ್ಥಾನದಲ್ಲಿ ಕಳ್ಳತನಗಳ ಪ್ರಕರಣ ಆಗಾಗ ವರದಿ ಆಗ್ತಾ ಇರುತ್ತೆ. ಇದೀಗ ಮಲ್ಲೇಶ್ವರಂನ ಮುನೇಶ್ವರ ದೇವಸ್ಥಾನದ ಎದುರು ಏನು ಸಹಜವಾಗಿ ಹುಂಡಿ ಇಡಲಾಗುತ್ತೆ. ಅಲ್ಲಿ ಭಕ್ತರೆಲ್ಲ ಬಂದು ಕಾಣಿಕೆ ಹಾಕಿರ್ತಾರೆ. ಲಕ್ಷಾಂತರ ರೂಪಾಯಿ ಹಣ ಕೂಡ ಶೇಖರಣೆ ಆಗಿತ್ತು ಅನ್ನುವಂತಹ ಮಾಹಿತಿ ಇದೆ. ಆ ಹುಂಡಿಯನ್ನೇ ಆತ ಎಗರಿಸಿಬಿಟ್ಟಿದ್ದಾನೆ. ಇನ್ನು ಆತ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದ್ವಿಚಕ್ರ ವಾಹನದಲ್ಲಿ ಆತ ಅತ್ಯಂತ ವೇಗವಾಗಿ ತೆರಳ್ತಾ ಇರುವಂತಹ ದೃಶ್ಯ, ಆ ವಾಹನದ ಹಾಗೆ ಹುಂಡಿಯನ್ನ ಅಲ್ಲೇ ಇಟ್ಕೊಂಡು ಆತ ತಗೊಂಡು ಹೋಗ್ತಾ ಇರುವಂತಹ ದೃಶ್ಯ.